Hello guys, welcome back to the new episode from Bhumika Flurry. So today I'm going to tell you about drawbacks for taking CA course and positive points for taking CA course. So ನೀವಿವಾಗ ಸಿ ಪಿ ಟಿ ರೂಟಿಂದನಾದರೂ ಬರ್ಬೋದು, ಇಲ್ಲ ಡೈರೆಕ್ಟ್ ಎಂಟ್ರಿ ರೂಟಿಂದನಾದರೂ ಬರ್ಬೋದು. ಲೈಕ್ ಪಿ ಯು ಆದಮೇಲೆ ಬೇಕಾದ್ರೂ ಬರ್ಬೋದು, ಇಲ್ಲ ಡಿಗ್ರಿ ಮುಗಿಸಿದ ಮೇಲೆ ಬೇಕಾದ್ರೂ ಸಿ ಎ ಕೋರ್ಸಸ್ಸಿಗೆ ಎಂಟರ್ ಆಗ್ಬೋದು. ಎಂಟರ್ ಆಗಬೇಕು ಅಂದ್ಕೊಂಡಿದ್ದೀರ. ಫಸ್ಟ್ ಥಿಂಗ್, ನೀವು ಏನು ಡಿಗ್ರಿಯಲ್ಲಿ ಓದಿ ಎಕ್ಸಾಮ್ಸ್ ಬರೀತಾ ಇದ್ರಿ, ಪಿ ಯುನಲ್ಲಿ ಓದಿ ಏನು ಎಕ್ಸಾಮ್ಸ್ ಬರೀತಿದ್ರಿ, ಅದೆಲ್ಲ ಒಂದು ಭಾಗ ಆದರೆ ಇದೇ ಒಂದು ಭಾಗ. ಅಲ್ಲಿ ಬರೆದ ಹಾಗೆ ಎಕ್ಸಾಮ್ಸ್ನ ಇಲ್ಲಿ ಬರೆಯೋದಕ್ಕಾಗಲ್ಲ. ಇಲ್ಲಿ ನಿಮಗೆ ಕಾನ್ಸೆಪ್ಟ್ಸ್ ಎಷ್ಟು ಗೊತ್ತಿದೆ, ಎಷ್ಟು ನಾಲೆಡ್ಜ್ ಇದೆ ನಿಮಗೆ ಅನ್ನೋದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಅಲ್ಲಿ ಜಸ್ಟ್ ಬುಕ್ಕಲ್ಲಿ ಏನಿತ್ತು, ಜಸ್ಟ್ ಪ್ರಾಬ್ಲಮ್ಸ್ ಏನು ಮಾಡ್ತಿದ್ರಿ ಅದಷ್ಟೇ ಇರುತ್ತೆ. ಇಲ್ಲಿ ಒಂದು ಹಂತ ಜಾಸ್ತಿ ಇರುತ್ತೆ. ನೀವು ನಾರ್ಮಲಾಗಿ ಏನು ನಿಮ್ಮದು ಓದೋ ಟೈಮ್ ಇದೆಯಲ್ಲ ಅದನ್ನು ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. ಪರ್ಟಿಕ್ಯುಲರ್ ಆಗಿ ನೀವು 6 hours ಅಟ್ಲೀಸ್ಟ್ ನಿಮ್ಮ ಸ್ಟಡೀಸಿಗೆ ನೀವು ಕೊಡಲೇಬೇಕು. ಈ 6 hours ನಿಮ್ಮದು ಕ್ಲಾಸಸ್ನ ಕೇಳೋದಿರ್ಬೋದು ಅಥವಾ ವಿಡಿಯೋಸ್ ನೋಡೋದಿರ್ಬೋದು, ಇದು ಯಾವುದೂ ಇನ್ಕ್ಲೂಡ್ ಆಗಲ್ಲ. ಅದೆಲ್ಲ ಒಂದು ಜಸ್ಟ್ ಕೂತ್ಕೊಂಡು ಓದಿ ಪ್ರಾಕ್ಟೀಸ್ ಮಾಡಿ, ಡೌಟ್ಸ್ ಏನಾರೋ ಇದ್ರ ಮಧ್ಯದಲ್ಲಿ ವಿಡಿಯೋಸ್ ನೋಡೋದು ಅಥವಾ ನೋಟ್ಸ್ ಅಥವಾ ಇದು ಮಾಡೋದು, ಅದೆಲ್ಲದನ್ನು ಕೌಂಟ್ ಆಗುತ್ತೆ. ಬರೀ ಕ್ಲಾಸಸ್ಸೇ ಕೇಳ್ಕೊತೀನಿ, ಕ್ಲಾಸಸ್ ಕಂಪ್ಲೀಟ್ ಮಾಡ್ಕೊತೀನಿ, ಅದೇ ಸಪ್ರೇಟ್, ಇದೇ ಸಪ್ರೇಟ್. ಒಂದು ದಿನದಲ್ಲಿ ನೀವು ಒಂದು 6 ಗಂಟೆ ಅಟ್ಲೀಸ್ಟ್ 6 hours ನೀವು ಹೇಗಾದರೂ ಮಾಡಿ ತೆಗೆದಿಡ್ಬೇಕಾಗತ್ತೆ. ಇವಾಗ ಕೆಲಸ ಮಾಡ್ತಾ ಇರ್ತೀರ, ಆರ್ಟಿಕಲ್ಶಿಪ್ ಸ್ಟೂಡೆಂಟ್ಸ್ ಅಂದ್ಕೊಳ್ಳಿ ನೀವು, ಅಥವಾ ಆರ್ಟಿಕಲ್ಶಿಪ್ ಮುಗ್ದಿದೆ ಆದರೂ ಸಿ ಎ ಮಾಡ್ತಾ ಇದ್ದೀರಾ. ಲೈಕ್ ಐ ಆಮ್ ಡೂಯಿಂಗ್ ಸಿ ಎ, ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಆರ್ಟಿಕಲ್ಶಿಪ್. ಈ ಥರ ಇದ್ದಾಗ ಒಂದು ಮಾರ್ನಿಂಗ್ ನೀವು ಎದ್ದು ಓದಬೇಕಾಗತ್ತೆ, ಬೇಗ ಎದ್ದು. ಇಲ್ಲ ಈವ್ನಿಂಗ್ ಆಫ್ಟರ್ ಕಮ್ಮಿಂಗ್ ಫ್ರಮ್ ದ ಆಫೀಸ್ ನೀವು ಆ ಥರ ಓದಬೇಕಾಗತ್ತೆ. MNCಯಲ್ಲಿ ಇರೋರು ಅವ್ರಿಗೆ ಯಾವ ಟೈಮ್ ಕನ್ವೀನಿಯೆಂಟ್ ಇದೆಯೋ ಆ ಟೈಮಲ್ಲಿ ಅವರು ಓದ್ಕೊಬೇಕಾಗತ್ತೆ. ಇಲ್ಲ ನಾನು ಆಫೀಸಲ್ಲಿ ಫ್ರೀ ಟೈಮ್ ಇರುತ್ತೆ, ಫ್ರೀ ಟೈಮಲ್ಲಿ ಓದ್ಕೊತೀನಿ ಮಾಡ್ತೀನಿ, ಈ ಕಾನ್ಸೆಪ್ಟನ್ನ ಫಸ್ಟು ಮೈಂಡಿಂದ ಕಿತ್ತಾಕ್ಬಿಡಿ. ಆಗಲ್ಲ. ಆಫೀಸ್ ಪಾಲಿಟಿಕ್ಸ್, ಸೋ ಕಾಲ್ಡ್ ಆಫೀಸ್ ಪಾಲಿಟಿಕ್ಸ್ ಯಾವುದೇ ಕಾರಣಕ್ಕೂ ಆಗಲ್ಲ. ಈವನ್ ಇವಾಗ ನೀವು ಆರ್ಟಿಕಲ್ಶಿಪ್ಪಲ್ಲೇ ಇರ್ತೀರ, ಬಟ್ ಆರ್ಟಿಕಲ್ಶಿಪ್ಪಲ್ಲಿ ಇದ್ರೂ ಅವ್ರು ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ಸ್ ಏನು ಮಾಡ್ತಿರ್ತಾರೆ, ನಿಮ್ಮ ಸಿ ಎಗಳು ವರ್ಕ್ ಮಾಡಲಿ, ನಮಗೆ ಅರ್ನ್ ಮಾಡಿಕೊಡ್ಲಿ. ಇನ್ನೊಂದು ಆರ್ಟಿಕಲ್ಶಿಪ್ಪಲ್ಲಿ ಇದ್ದಾಗ ದಯವಿಟ್ಟು ನಿಮ್ಮ ಟ್ರೈನಿಂಗ್ ಕಡೆ ಎಷ್ಟು ಫೋಕಸ್ ಮಾಡೋಕ್ಕಾಗುತ್ತೋ, ಎಷ್ಟು ಕೆಲಸ ಕಲಿಯೋದಕ್ಕಾಗುತ್ತೋ ಅದನ್ನು ಕಲ್ತ್ಕೊಳ್ಳಿ. ಮನೆಗೆ ಬಂದು ಏನು ಓದೋಕ್ಕಿರುತ್ತೋ ಅದನ್ನು ಓದಿ. ಆರ್ಟಿಕಲ್ಶಿಪ್ ಟೈಮಲ್ಲಿ ನಿಮಗೆ ಫ್ರೀ ಟೈಮ್ ಇದ್ರೆ ಓದಿ, ಬಟ್ ನಿಮಗೆ ಏನು ಎಷ್ಟು ಕಲಿಯೋದಕ್ಕಿರುತ್ತೋ, ಬಿಕಾಸ್ ಪ್ರತಿಯೊಂದು ಹೊಸದು, ಪ್ರತಿಯೊಂದು ನೀವು ಆರ್ಟಿಕಲ್ಶಿಪ್ಪಲ್ಲಿ ಏನು ಕಲಿತೀರ ಅಲ್ವಾ, ಅದರ ಪ್ರಾಕ್ಟಿಕಲ್ನ ನೀವು ಇಲ್ಲಿ ಎಕ್ಸಾಮ್ಸಲ್ಲಿ ಅಪ್ಲೈ ಮಾಡ್ಕೊಬೋದು. ಇಲ್ಲ ಫಸ್ಟ್ ನಾನು ಇಂಟರ್ಮೀಡಿಯೇಟ್ ಮುಗಿಸ್ಕೊಂಡು ಅದಾದಮೇಲೆ ಆರ್ಟಿಕಲ್ಶಿಪ್ ಬರ್ತೀನಿ ಅಂತ ಅನ್ನೋರು, ದಟ್ ಈಸ್ ವೆರಿ ಗುಡ್ ಆಪರ್ಚುನಿಟಿ. ನಿಮಗೆ ಇನ್ನೂ ತುಂಬ ಟೈಮ್ ಸಿಕ್ಕತ್ತೆ. ನೀವು ಕಲಿಯೋದಕ್ಕೂ ಸ್ಪೆಷಲಾಗಿ ಟೈಮ್ ಸಿಕ್ಕತ್ತೆ, ಓದೋದಕ್ಕೂ ಸ್ಪೆಷಲಾಗಿ ಟೈಮ್ ಸಿಕ್ಕತ್ತೆ. ಅದನ್ನು ಮಾಡ್ಕೊಳ್ಳಿ. ಮ್ಯಾರೇಜಸ್ ಹೋಗೋಕ್ಕಾಗಲ್ಲ, ಫಂಕ್ಷನ್ಸ್ ಅಟೆಂಡ್ ಮಾಡೋಕ್ಕಾಗಲ್ಲ. ಈವನ್ ಎಕ್ಸಾಮ್ಸ್ನ ಬರಿತೀವಿ, ಎಕ್ಸಾಮ್ಸಲ್ಲಿ ಕೆಲವೊಂದು ಸತಿ ಪಾಸ್ ಆಗಿರಲ್ಲ. ಡಿಪ್ರೆಷನ್, 1 ಸತಿ 2 ಸತಿ ಆದ್ರೇ ಅದು ದೊಡ್ಡ ಇದನ್ಸುತ್ತೆ. ಅದು ಕಂಟಿನ್ಯೂಸ್ ಆಗ್ತಾ ಹೋದರೆ ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಈವನ್ ನಿಮ್ಮ ಏನು ಫ್ಯಾಮಿಲಿ ಇರ್ತಾರೆ ಅಲ್ಲ, ದೇ ವಿಲ್ ಟೆಲ್ ಯು. ಆಲ್ಮೋಸ್ಟ್ ಇದೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇರುತ್ತೆ. ಬೇರೆಯವ್ರು ಮಾಡೋಕ್ಕಾಗುತ್ತೆ, ನಿನಗೇನು ಮಾಡೋಕ್ಕಾಗಲ್ವಾ. ನಾನು ಒಂದೇ ಒಂದು ಮಾತು ಹೇಳ್ತೀನಿ ಎಲ್ಲ ಪೇರೆಂಟ್ಸಿಗೂ, ಯಾವ ಮಕ್ಕಳು ಓದದಲ್ಲೇ ಬರೆದಲ್ಲೇ
CA ಎಕ್ಸಾಮ್ಸ್ನ ತೊಗೊಳೋದಕ್ಕಂತೂ ಹೋಗೋದಿಲ್ಲ. ಬಿಕಾಸ್ ಕಾಂಪಿಟೇಷನ್ ಅಷ್ಟು ಇರೋದ್ರಿಂದ, ಒಂದೊಂದು ಮಾರ್ಕಂದು ಕಾಂಪಿಟೇಷನ್ಸ್ ಇರೋದ್ರಿಂದ ಮಕ್ಕಳು ಇದಾಗ್ತಾರೆ. ಹಾಗಂತ ನಿಮ್ಮ ಮಕ್ಕಳು ವೀಕ್ ಅಲ್ಲ, ದೇ ಆರ್ ವೆರಿ ಸ್ಟ್ರಾಂಗ್ ಬಿಕಾಸ್ ದೇ ಹ್ಯಾವ್ ಟೇಕನ್ CA ಅಂತ ಅಂದರೆ ಈಸಿ ಮಾತಲ್ವೇ ಅಲ್ಲ. ದೇ ಆರ್ ವೆರಿ ಸ್ಟ್ರಾಂಗ್, ದೇ ಕ್ಯಾನ್ ಬಿ ದ ಫ್ಯೂಚರ್. ನೀವು ಅವರಿಗೆ ಕರೆಕ್ಟಾಗಿ ಸಪೋರ್ಟಿವ್ ಮಾಡಿಕೊಂಡು ಪಾಸಿಟಿವ್ನೆಸ್ನ ಹೇಳ್ಕೊಂಡು, ಬಿಕಾಸ್ ಆಲ್ರೆಡಿ ಅವ್ರು ಡಿಪ್ರೆಷನಲ್ಲಿ ಇರ್ತಾರೆ. ಈಗ ಆಯ್ತಲ್ಲ ಅಂತ ಹೇಳಿಬಿಟ್ಟು ದಯವಿಟ್ಟು ಅಂಥ ಮಕ್ಕಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಪೇರೆಂಟ್ಸ್. ಕೆಲವೊಂದು ಸತಿ ನಾವು ಅಂದ್ಕೊತೀವಿ ಫಿನಾನ್ಷಿಯಲ್ ಈಸ್ ಇಂಪಾರ್ಟೆಂಟ್, ಕೆಲವೊಂದು ಸತಿ ಎಜುಕೇಷನ್ ಈಸ್ ಇಂಪಾರ್ಟೆಂಟ್. ಎರಡೂ ಇಂಪಾರ್ಟೆಂಟ್, ಎರಡೂ ಇಕ್ವಿವೆಲೆಂಟ್. ದೆರ್ ಈಸ್ ನೋ ಡಿಬೇಟ್ ಬಿಟ್ವೀನ್ ಫಿನಾನ್ಷಿಯಲ್ ಆ್ಯಂಡ್ ಎಜುಕೇಷನ್. ಒಂದಿದ್ರೇ ಒಂದಿರೋದು. ಮತ್ತು ಕೆಲವೊಂದು ಮಕ್ಕಳು ದಯವಿಟ್ಟು MTP RTP ಮಾಕ್ ಟೆಸ್ಟ್ ಪೇಪರ್ಸ್ನ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಮಲ್ಲಿ ಏನು ಈ ಬುಕ್ ಇದೆ ಅಲ್ಲ, ಇದರಲ್ಲಿ ತುಂಬ ಈಸಿ ಕಾನ್ಸೆಪ್ಟ್ಸ್, ತುಂಬ ಈಸಿ ಪ್ರಾಬ್ಲಮ್ಸ್ ಇಷ್ಟೇ ಇರುತ್ತೆ. ಇದರಲ್ಲಿ ನಿಮಗೇನಾದರೂ ಒಂದು ಹೊಸ ಟ್ರಿಕ್ಕಿ ಕ್ವಶನ್ಸ್ ಅಟೆಂಡ್ ಮಾಡಬೇಕು, ಏನಾದರೂ ಒಂದು ಇದು ಚೆಕ್ ಮಾಡ್ಕೊಬೇಕಂತ ಅಂದರೆ ದಯವಿಟ್ಟು MTP RTP ಮಾಕ್ ಟೆಸ್ಟ್ ಪೇಪರ್ಸ್ನ ಅಟೆಂಡ್ ಮಾಡಿ. ಅಟ್ಲೀಸ್ಟ್ 4 years. ಆ್ಯಂಡ್ ವಾಟ್ ಎವರ್ ಬಜೆಟ್ಸ್ ಬರುತ್ತೆ, ಏನಾದ್ರು ಒಂದು ಅಮೆಂಡ್ಸ್ ಆಗುತ್ತೆ, ದಯವಿಟ್ಟು ಅದ್ರ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡಿ. ಅದು ಜಾಸ್ತಿ ಚಾನ್ಸಸ್ ಎಕ್ಸಾಮಲ್ಲಿ ಬರೋದಿರುತ್ತೆ, ಅತಿ ಹೆಚ್ಚು ಬರೋದಿರುತ್ತೆ. ಹೇಳ್ಬೋದು ಎಲ್ಲಿ ಸಿಕ್ಕತ್ತೆ, ಏನು ಮಾಡುತ್ತೆ, ಪ್ರತಿಯೊಂದೂ ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ. BOS ICA ಪೋರ್ಟಲಲ್ಲಿ, BOS ಪೋರ್ಟಲಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಫಿನಾನ್ಷಿಯಲ್ ನ್ಯೂಸಸ್ ಇರುತ್ತೆ, ಅದ್ರಲ್ಲಿ ಅಪ್ಡೇಟ್ ಆಗ್ತಿರುತ್ತೆ. ಪ್ರತಿಯೊಂದು ಸತಿನೂ ಬಜೆಟ್ ಬಂದಾಗ ನಿಮ್ಮ ಸಬ್ಜೆಕ್ಟ್ಸಲ್ಲಿ ಅದು ಅಪ್ಲಿಕೇಬಲ್ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಇದೆರಡರಲ್ಲೇ ಮಾತ್ರ ಅಪ್ಲಿಕೇಬಲ್ ಆಗಲ್ಲ, ಲಾನಲ್ಲಿನೂ ಅಪ್ಲಿಕೇಬಲ್ ಆಗುತ್ತೆ. ಕೆಲವೊಂದು ನೀವು ಕಾನ್ಸಂಟ್ರೇಟ್ ಮಾಡಲೇಬೇಕಾಗತ್ತೆ. ಹೆಲ್ತ್ ಇಶ್ಯೂಸ್ ಇದ್ದು ಓದೋಕ್ಕಾಗಿಲ್ಲ, ಓಕೆ, ದಟ್ಸ್ ಓಕೆ. ಬಟ್ ಡ್ರಾಬ್ಯಾಕ್ಸ್ ಇವಾಗ ಏನೆಲ್ಲ ಹೇಳಿದೆ ಅದೆಲ್ಲ ಪಾಸಿಟಿವ್ನೆಸ್ ನಿಮಗೆ ಹೇಳಿದೆ. ಡ್ರಾಬ್ಯಾಕ್ಸ್, ಎಕ್ಸಾಮ್ಸಿಗೆ ರಜಾ ಸಿಕ್ಕಲ್ಲ. ಯಾಕೆ ಅಂತ ಹೇಳ್ತೀನಿ. ನಿಮ್ಮ ಎಕ್ಸಾಮ್ಸ್ ಯಾವಾಗಿರುತ್ತೆ ಆವಾಗ ಆಡಿಟ್, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಎಲ್ಲ ಇರುತ್ತೆ. ನಿಮ್ಮ CAಗಳಿಗೇನು, ಬಿಕಾಸ್ ಅವರಿಗೂ ಗೊತ್ತಿರುತ್ತೆ ನಿಮಗೆ ಎಕ್ಸಾಮ್ಸಿಗೆ ಕಳಿಸ್ಬೇಕು ಅಂತ ಅವರಿಗೂ ಗೊತ್ತಿರುತ್ತೆ. ದೇ ಆಲ್ಸೋ ಡೋಂಟ್ ಹ್ಯಾವ್ ಎನಿ ಚಾಯ್ಸ್. ಗೌರ್ನಮೆಂಟಿಂದ ಅದೇ ಡೇಟ್ಸಿಗೆ ನಮಗೆ ಇನ್ಕಮ್ ಟ್ಯಾಕ್ಸ್ ಫೈಲ್ಸ್ ಮಾಡೋಕ್ಕೆ, ಟ್ಯಾಕ್ಸ್ ಆಡಿಟ್ ಫೈಲ್ಸ್ ಮಾಡೋದಕ್ಕೆ, ಆ್ಯನ್ಯುವಲ್ ರಿಟರ್ನ್ ಫೈಲ್ ಮಾಡೋದಕ್ಕೆ ಅದೇ ಟೈಮಿಗೆ. ದಯವಿಟ್ಟು ಯಾರೆಲ್ಲ ಸೆಪ್ಟೆಂಬರ್ ಅಟೆಂಪ್ಟ್ನ ಅಟೆಂಡ್ ಮಾಡ್ತಿರೋ ದಯವಿಟ್ಟು ಸ್ಕಿಪ್ ಮಾಡ್ಕೊಳ್ಳಿ. ಬಿಕಾಸ್ ಇಫ್ ಯು ಆರ್ ಇನ್ ಆರ್ಟಿಕಲ್ಶಿಪ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ಇಫ್ ಯು ಆರ್ ಡೂಯಿಂಗ್ MNC ವರ್ಕ್, ಅಲ್ಲಿನೂ ಪ್ರಾಬ್ಲಮ್ ಏನಂತ ಅಂದರೆ ಮಂತ್ ಎಂಡ್ಸ್ ಇರುತ್ತೆ, ಎಕ್ಸಾಮ್ಸ್ ಬರೆಯೋದಕ್ಕಾಗಲ್ಲ, ಲೈಕ್ ಇದೆಲ್ಲ ಇರುತ್ತೆ. ಇದ್ರ ಮಧ್ಯೆನೂ ನಮಗೇನಿರುತ್ತೆ, ಓದಬೇಕು, ಎಕ್ಸಾಮ್ಸ್ ಬರಿಬೇಕು, ಕ್ಲಿಯರ್ ಮಾಡ್ಕೊಬೇಕು. ಆ್ಯಂಡ್ ಓದ್ತೀವಿ, ಎಕ್ಸಾಮ್ಸ್ಗೆ ಕಷ್ಟಪಡ್ತೀವಿ, ಫೀಸು ಕಟ್ತೀವಿ. ಕೆಲವೊಂದು ಸತಿ ಎಕ್ಸಾಮ್ಸ್ ಬರೆಯೋದಕ್ಕೆ ಚಾನ್ಸ್ ಆಗೋದೇ ಇಲ್ಲ ಬಿಕಾಸ್ ಆಫ್ ಆಲ್ ದೋಸ್ ಡೆಡ್ಲೈನ್ಸ್. ಆ್ಯಂಡ್ ಸೆಕೆಂಡ್ ಥಿಂಗ್, ಮೂಡ್ ಸ್ವಿಂಗ್ಸ್, ಡಿಪ್ರೆಷನ್. ಎಷ್ಟೇ ಬರೆದ್ರೂ ಮಾರ್ಕ್ಸ್ ಬರ್ತಿರಲ್ಲ. ಯಾಕೆ ಬರ್ತಿರಲ್ಲ? ಪೇಪರ್ ತರಿಸಿ. ಪೇಪರ್ ನಿಮಗೆ ತುಂಬ ಕಾಸ್ಟ್ಲಿ ಏನಿಲ್ಲ, ಪೇಪರ್ ತರಿಸಿ, ಅನಲೈಸ್ ಮಾಡಿ ಎಲ್ಲಿ ನೀವು ಮಿಸ್ಟೇಕ್ ಮಾಡ್ತಾ ಇದ್ದೀರಾ. ಪ್ರತಿಯೊಂದು ಸತಿನೂ ನಿಮಗೆ ಸೇಮ್ ಮಾರ್ಕ್ಸ್ ಬರ್ತಾ ಹೋಗುತ್ತೆ. ಇವಾಗ ಫೇಲ್ ಆಗ್ತಾ ಇರೋರು ಇರ್ಬೋದು, ಪಾಸ್ ಆಗ್ತಾ ಇರೋರು ಇರ್ಬೋದು. ಫೇಲ್ ಆಗ್ತಿರೋರು ಪರ್ಟಿಕ್ಯುಲರ್ ಆಗಿ 3 to 4 times ಮೇಲೆ ನೀವು ಫೇಲ್ ಆಗ್ತಿದ್ದೀರಾ ಅಂತ ಅಂದರೆ ನಿಮ್ಮ ಮಾರ್ಕ್ಸ್ ಪ್ಯಾಟ್ರನ್ ನೋಡಿ ಸೇಮ್ ಇರುತ್ತೆ. ಒಂಚೂರು ಒಂದು 5 marks 6 marks ಆಚೆ ಈಚೆ ಇರುತ್ತೆ ಬಿಟ್ಟರೆ ಸೇಮ್ ಪ್ಯಾಟ್ರನ್ನಲ್ಲಿರುತ್ತೆ. ದಟ್ ಮೀನ್ಸ್ ಸೇಮ್ ಪೇಪರ್ ಕೊಡ್ತಿದ್ದಾರಾ? ನೋ. ಇಲ್ಲ ಸೇಮ್ ಮಾರ್ಕ್ಸ್ನ ಅವ್ರು ಏನಾರ ಕಾಪಿ ಪೇಸ್ಟ್ ಮಾಡ್ತಿದ್ದಾರಾ? ನೋ. ಪ್ಯಾಟ್ರನ್, ವಾಟ್ ಯು ಆರ್ ರೈಟಿಂಗ್, ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಲಾನಲ್ಲಿ ಸೆಕ್ಷನ್ಸ್ ಬರಿಬೇಕಾಗತ್ತೆ.
ಸೆಕ್ಷನ್ಸ್ನ ನೆನಪಿದ್ರೆ ಬರೀರಿ. ನೆನಪಿಲ್ವಾ ದಯವಿಟ್ಟು ಸೆಕ್ಷನ್ಸ್ನ ಬರೆಯೋದಕ್ಕೆ ಹೋಗಬೇಡಿ. ನಿಮಗೇನು ಕಾನ್ಸೆಪ್ಟ್ ಅದ್ರ ಬಗ್ಗೆ ಗೊತ್ತು ಅದನ್ನು ಬರೀರಿ. 3 ಮಾರ್ಕ್ ಇರೋ ಕಡೆ 2 ಮಾರ್ಕ್ ಬರುತ್ತೆ ಅಟ್ಲೀಸ್ಟ್. ಸೆಕ್ಷನ್ಸ್ ಬರೆದ್ರೆ ರಾಂಗ್ ಸೆಕ್ಷನ್ಸ್ನ ಕೋಟ್ ಮಾಡಿದರೆ ಕಂಪ್ಲೀಟ್ ಆನ್ಸರ್ 0 ಆಗುತ್ತೆ. ಆ್ಯಂಡ್ ಎಷ್ಟೊಂದು ಸತಿ ನಾವು ಕಾನ್ಸಂಟ್ರೇಷನ್ನಾಗಿ ಕೂತ್ಕೊಂಡು ಓದೋದಕ್ಕೆ ಟ್ರೈ ಮಾಡ್ತೀವಿ, ಆಗಲ್ಲ. ಬಿಕಾಸ್ ಆಫ್ ಡಿಸ್ಟ್ರಾಕ್ಷನ್, ಬಿಕಾಸ್ ಆಫ್ ಮೈಂಡ್ ಸೆಟ್. ಹೋದ ಸತಿ ಏನು ಎಕ್ಸಾಮ್ ಆಗಿತ್ತು ಅದನ್ನು ಬಿಡಿ, ಮನೇಲಿ ಏನು ಟೆನ್ಷನ್ ಇದೆಯೋ ಅದನ್ನು ಬಿಡಿ. ಓದೋಕೆ ಕುತ್ಕೊಬೇಕಾದ್ರೆ ಫ್ರೆಂಡ್ಸ್ ಜೊತೆ ಜಗಳ ಆಗಿತ್ತು, ಇನ್ನೊಂದಾಗಿತ್ತು, ಮತ್ತೊಂದಾಗಿತ್ತು. ಸೋ ಮೆನಿ ಥಿಂಗ್ಸ್ ವಿಲ್ ಕಮ್. ಎಲ್ಲದನ್ನು ಬಿಟ್ಟು ಕಾಮಾಗಿ ಕೂತ್ಕೊಳ್ಳಿ, ಓದಿ. ಫಂಕ್ಷನ್ಸ್ ನೀವು ಅಟೆಂಡ್ ಮಾಡೋಕ್ಕಾಗಲ್ಲ, ಹೌದು ಆಗಲ್ಲ. ಎಕ್ಸಾಮ್ಸ್ನ ಬರಿಬೇಕು ಅನ್ಕೊತೀವಿ, ಎಕ್ಸಾಮ್ಸ್ನ ಬರೆಯೋಕ್ಕೂ ಒಂದೊಂದು ಸತಿ ಆಗಲ್ಲ, ಹೌದು ಆಗಲ್ಲ. ಎಲ್ಲ 100% ಓದ್ಕೊಂಡಿರ್ತೀವಿ, ಎಲ್ಲ ಬ್ಲ್ಯಾಂಕ್ ಆಗುತ್ತೆ ಪೇಪರ್ ನೋಡಿದ ತಕ್ಷಣ, ಆಗತ್ತೆ. ಸೇಮ್ ಫೇಲಿಯರ್ಸ್ನ ನೋಡ್ತಾನೇ ಇರ್ತೀವಿ, ಹೌದು ನೋಡ್ತಿರ್ತೀವಿ. ನಾವು ಒಂದೇ ಸತಿ ಮೇಲಕ್ಕೆ ಹೋದರೆ ನಮಗೆ ಅದ್ರ ವ್ಯಾಲ್ಯೂ ಗೊತ್ತಿರಲ್ಲ. ಸ್ಟೆಪ್ ಬೈ ಸ್ಟೆಪ್ ಕಷ್ಟಪಟ್ಕೊಂಡು ಹೋದರೆ ಅದನ್ನ ರೆಸ್ಪೆಕ್ಟ್ ಮಾಡೋದು ಕಲಿತೀವಿ, ಅದ್ರದ್ದು ವ್ಯಾಲ್ಯೂದು ಗೊತ್ತಾಗತ್ತೆ. ಯಾರು ಬರ್ತಾನೆ ಶ್ರೀಮಂತರಾಗಂತೂ ಬರಲ್ಲ. ಎಲ್ಲ ಕೆಲವರು ಶ್ರೀಮಂತರಾಗಿನೇ ಬಂದಿರ್ತಾರೆ, ಅವ್ರು ಅದನ್ನು ಬೆಳೆಸ್ಕೊಂಡು ಹೋಗೋದು ಹೆಂಗೆ ಅಂತನೂ ಗೊತ್ತಿರಲ್ಲ. ಕೆಲವರು ಬಡವರಾಗಿರ್ತಾರೆ, ಅವರಿಗೆ ಶ್ರೀಮಂತ ಆಗ್ಬೇಕಂತ ಇರುತ್ತೆ, ಬಟ್ ಅವರಿಗೆ ಕರೆಕ್ಟಾಗಿ ಸಪೋರ್ಟಿವ್ನೆಸ್ ಇರಲ್ಲ. ಇನ್ನೊಂದು ಕೆಲವೊಬ್ರದ್ದು ತುಂಬ ಮಿಸ್ಕನ್ಸೆಪ್ಷನ್ಸ್. ನನಗೆ ಅವ್ರನ್ನ ಏನು ಹೇಳ್ಬೇಕಂತಲೇ ಗೊತ್ತಾಗಲ್ಲ. ಎಷ್ಟೊಂದು ಜನ ಕೇಳ್ತಾರೆ, CA ಎಷ್ಟು ವರ್ಷಕ್ಕೆ ಮುಗಿಯುತ್ತಮ್ಮ? ಎಜುಕೇಷನ್ ಏನಾಗಿರುತ್ತೆ ಅವ್ರದ್ದೆಲ್ಲ, ಇಂಜಿನಿಯರ್ಸು ಅದು ಇದು, ಐ ಡೋಂಟ್ ನೋ. CA ಎಷ್ಟು ವರ್ಷಕ್ಕೆ ಮುಗಿಯುತ್ತೆ? ಈ ವರ್ಷಕ್ಕೆ ಮುಗಿದ್ಬಿಡತ್ತಾ? 2 ವರ್ಷನಾ? 3 ವರ್ಷನಾ? ನಾವು ಎಷ್ಟು ಬೇಗ ಮಾಡ್ಕೊತೀವೋ ಅಷ್ಟು ಬೇಗ ಮುಗಿಯುತ್ತೆ. ನಾವು ಬೇಗ ಮಾಡ್ಕೊತೀವಿ ಅಂತ ಇದ್ರೂ ಕೆಲವೊಂದು ಸತಿ ಹಣೆ ಬರ ನೆಟ್ಟಿಗಿಲ್ಲ. 99% ಹಾರ್ಡ್ ವರ್ಕ್ ಇದ್ದರೆ 1% ಲಕ್ ಬೇಕೇ ಬೇಕು. 1% ಲಕ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನಮಗೆ ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ಪೇಪರ್ಸಲ್ಲಿ ನಮಗೆ ಸ್ಟೆಪ್ ವೈಸ್ ಮಾರ್ಕ್ ಇರುತ್ತೆ. ನೀನು ಈ ಸ್ಟೆಪ್ ಕರೆಕ್ಟಾಗಿ ಬರೆದಿದ್ಯಾ, ಇದಕ್ಕಿಷ್ಟು ಮಾರ್ಕ್ ಅಂತ ವೆಯ್ಟೇಜ್ ಅಂತ ಇರುತ್ತೆ. ಮತ್ತು ಇನ್ನೊಂದೇನು, CAನಲ್ಲಿ ಐ ಡೋಂಟ್ ನೋ ದಟ್ ಈಸ್ ರೈಟ್ ಆರ್ ರಾಂಗ್. ಒಂದು ಗ್ರೂಪ್ ಅಥವಾ 2 ಗ್ರೂಪ್, ಕೆಲವರಿಗೆ ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ. 2 ಗ್ರೂಪ್ ಬರಿಬೋದಾ, 1 ಗ್ರೂಪ್ ಬರೆದ್ರೆ ಓಕೆನಾ? ಸೊ ನಿಮ್ಮ ಕೈಲಿ ಹೇಗಾಗುತ್ತೆ ಹಾಗೆ ಅಟೆಂಡ್ ಮಾಡ್ಕೊಳ್ಳಿ. ಕೆಲವರಿಗೆ 2 ಗ್ರೂಪ್ ಒಟ್ಟಿಗೆ ಅಟೆಂಡ್ ಮಾಡೋ ಇದಿರುತ್ತೆ, ಸ್ಟ್ರೆಂತ್ ಇರುತ್ತೆ, ಅವರಿಗೆ ಮೈಂಡ್ ಸೆಟ್ ಇರುತ್ತೆ, ಅಟೆಂಡ್ ಮಾಡ್ತಾರೆ. ಕೆಲವರು ಒಂದೊಂದೇ ಗ್ರೂಪ್ನ ಅಟೆಂಡ್ ಮಾಡ್ಕೊತಾರೆ. ನಿಮಗೆ ಹೇಗೆ ಅನುಕೂಲ ಇದೆಯೋ ನೀವು ಅದನ್ನು ಪ್ಲೀಸ್ ಆ ಥರನೇ ಮಾಡ್ಕೊಳ್ಳಿ. ಅವ್ರು ಅಟೆಂಡ್ ಮಾಡ್ತಿದ್ದಾರೆ ಅಂತ ನೀವು ಅಟೆಂಡ್ ಮಾಡೋದಕ್ಕೆ ಹೋಗಬೇಡಿ. 2 ಗ್ರೂಪ್ ಅಟೆಂಡ್ ಮಾಡಿದರೆ ಏನು ಪ್ರಾಫಿಟ್ ಅಂತ ಹೇಳಿದರೆ, ಲೈಕ್ ನಿಮಗೆ ಇವಾಗ ಒಂದು ಸಬ್ಜೆಕ್ಟಲ್ಲಿ ನಿಮಗೆ ಪಾಸಿಂಗ್ ಮಾರ್ಕ್ 40, ಬಟ್ ಒಂದು ಗ್ರೂಪಲ್ಲಿ ನಿಮಗೆ 3 ಸಬ್ಜೆಕ್ಟ್ಸ್ ಇರುತ್ತೆ. ಆಗ್ರಿಗೇಟ್ ನಿಮಗೆ 150 ಬರಬೇಕು. ನೀವೆಲ್ಲ ಸಬ್ಜೆಕ್ಟ್ಸಲ್ಲೂ 40 ತೆಗೆದಿರ್ತೀರ, 150 ಬರಲಿಲ್ಲ ಅಂದರೆ ಫೇಲ್. ಎಲ್ಲ ಬರೀರಿ. ಇಲ್ಲ, ಒಂದು ಗ್ರೂಪಲ್ಲಿ ನಿಮಗೆ ಎಲ್ಲ ಸಬ್ಜೆಕ್ಟ್ಸು ಪಾಸ್ ಆಗಿದೆ, 40 ಎಬೋ ಬಂದಿದೆ. ಇವಾಗ ನಿಮಗೆ 141 ಏನೋ ಟೋಟಲ್ ಬಂತು ಫಸ್ಟ್ ಗ್ರೂಪಲ್ಲಿ. ಸೆಕೆಂಡ್ ಗ್ರೂಪ್ ನೀವು ಅದೇ 40 ಮಾರ್ಕ್ ಎಬೋ ಎಲ್ಲ ಬಂದಿದೆ, ಬಟ್ ಆಗ್ರಿಗೇಟ್ ನಿಮಗೆ 160 ಪ್ಲಸ್ ಏನೋ ಬಂದಿದೆ. ಆವಾಗ ಅಂಥ ಟೈಮಲ್ಲಿ ಇದು ಹೆಲ್ಪ್ ಆಗುತ್ತೆ. ಸೊ 2ನೇ ಗ್ರೂಪಿಂದ ಏನು 9 ಮಾರ್ಕ್ಸ್ ಬೇಕು ಅದು ಫಸ್ಟ್ ಗ್ರೂಪಿಗೆ ಆ್ಯಡ್ ಮಾಡ್ತಾರೆ. ಸೊ ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಇದು 2 ಗ್ರೂಪಲ್ಲಿರೋ ಪ್ರಾಫಿಟ್. ಇನ್ನೊಂದು, ನೀವು 60 ಮಾರ್ಕ್ ಪ್ಲಸ್ ಏನಾದ್ರು ತೆಗೆದ್ರೆ ಅದನ್ನು 3 ಅಟೆಂಪ್ಟ್ ತನಕ ನಿಮಗೆ ಚಾನ್ಸಸ್ ಇರುತ್ತೆ. ಇವಾಗ ಫಸ್ಟ್ ಗ್ರೂಪಲ್ಲಿ ಅಕೌಂಟ್ಸ್, ಅಡ್ವಾನ್ಸ್ ಅಕೌಂಟಿಂಗ್ ಏನಿದೆ 60 ಪ್ಲಸ್ ಕ್ರಾಸ್ ಮಾಡಿದ್ದೀರ ಮಾರ್ಕ್. ಸೊ ಇನ್ನೆರಡು ಸಬ್ಜೆಕ್ಟಲ್ಲಿ ಕ್ರಾಸ್ ಮಾಡೋದಕ್ಕಾಗಲಿಲ್ಲ, ಲಾ ಆ್ಯಂಡ್ ಟ್ಯಾಕ್ಸಲ್ಲಿ ಕ್ರಾಸ್ ಮಾಡೋದಕ್ಕಾಗಿಲ್ಲ. ನೆಕ್ಸ್ಟ್ 3 ಅಟೆಂಪ್ಟ್ಸ್ ತನಕ ನಿಮಗೆ ಲಾ ಟ್ಯಾಕ್ಸ್ ಮಾತ್ರ ಬರೆಯೋದಕ್ಕಿರುತ್ತೆ, ಅಡ್ವಾನ್ಸ್ ಅಕೌಂಟಿಂಗ್ ಬರೆಯೋದಕ್ಕಿರಲ್ಲ.
ಸೊ ನೀವು 3 ಅಟೆಂಪ್ಟ್ ಕೂಡ ಪಾಸ್ ಆದರೆ ಓಕೆ, ಇಲ್ಲ ಫೇಲ್ ಆಯಿತು 3 ಅಟೆಂಪ್ಟಲ್ಲಿ ಕೂಡ ಪಾಸ್ ಆಗಲಿಲ್ಲ, ನೀವು ಫೇಲ್ ಆಯಿತು ಅಂತ ಅಂದರೆ ಮತ್ತೆ ನೀವು ಫಸ್ಟ್ ಸಬ್ಜೆಕ್ಟ್ನು ಕೂಡ ಆ್ಯಡ್ ಮಾಡ್ಕೊಂಡು ಎಕ್ಸಾಮ್ಸ್ ಬರಿಬೇಕಾಗತ್ತೆ. ಎಷ್ಟೊಂದು ಜನ ಆರ್ಟಿಕಲ್ಶಿಪ್ಪಲ್ಲಿರೋರು ಕ್ಲೈಂಟ್ಸ್ನ ನೀವು ಆರ್ಟಿಕಲ್ಶಿಪ್ ಸ್ಟಾರ್ಟ್ ಆಗಬೇಕಾದ್ರೇ ಸ್ಟಾರ್ಟ್ ಮಾಡಿ. ನಿಮ್ಮ ಸೀನಿಯರ್ಸ್ ಇರ್ತಾರೆ, ನಿಮಗೆ ಇವಾಗ ನಿಮ್ಮದು ಸರ್ ಹತ್ರ ಕೇಳೋದಕ್ಕೆ ನಿಮಗೆ ಕಷ್ಟ ಆಗುತ್ತೆ. ನಿಮ್ಮ ಸೀನಿಯರ್ಸ್ ಇರ್ತಾರೆ, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಿರ್ತೀರ, GST ಮಾಡ್ತಿರ್ತೀರ. ಸೊ ಕ್ಲೈಂಟ್ಸ್ನ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಬಿಕಾಸ್ ಕೆಲವೊಂದು ಸತಿ ಫ್ರೀಯಾಗಿ ಮಾಡಿಕೊಡ್ಬೇಕಾಗತ್ತೆ, ಮಾಡಿಕೊಡಿ. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಇಂಪಾರ್ಟೆಂಟ್, ಡಿಸಿಪ್ಲಿನ್ ಈಸ್ ಇಂಪಾರ್ಟೆಂಟ್, ಆ್ಯಂಡ್ ಕ್ವಾಲಿಟಿ ಆಫ್ ದ ನೀವೇನು ಕ್ವಾಲಿಟಿ ವರ್ಕ್ ಕೊಡ್ತಿದ್ದೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಟೈಮಿಗೆ ವರ್ಕ್ನ ಕೊಡ್ತಾ ಇದ್ದೀರಾ ಇಲ್ಲ ಸೋಂಬೇರಿತನ ಮಾಡ್ತಿದ್ದೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಕ್ಲೈಂಟ್ಸ್ ಸಿಕ್ಕೋದು ಅಷ್ಟೊಂದು ಈಸಿ ಇಲ್ಲ. ಕೆಲವರಿಗೆ ಮಿಸ್ಕನ್ಸೆಪ್ಷನ್ ಇದೆ, CA ಆದ ತಕ್ಷಣ ಅವರಿಗೆ 1 ಲಕ್ಷ ಬರುತ್ತೆ, 2 ಲಕ್ಷ ಬರುತ್ತೆ, 3 ಲಕ್ಷ ಬರುತ್ತೆ. ಆದರೆ ಹಿಂದೆ ಇರೋ ಸ್ಟ್ರಗಲ್ಸ್ ನಮಗಷ್ಟೇ ಗೊತ್ತಿರುತ್ತೆ. ಕೆಲವೊಬ್ಬರು ಕ್ಲೈಂಟ್ಸು ಕೆಲಸ ಮಾಡಿಸ್ಕೊತಾರೆ, ಜೆನ್ಯೂನ್ ಆಗಿ ಕೆಲಸ ಮಾಡೋ ತನಕ ತುಂಬ ಚೆನ್ನಾಗಿರ್ತಾರೆ. ಇದೆಲ್ಲ CAಗಳಿಗೂ ಅಪ್ಲಿಕೇಬಲ್ ಆಗುತ್ತೆ. ಯಾರೆಲ್ಲ CA ಮಾಡ್ತಿದ್ದೀರೋ ಅಥವಾ ಕ್ಲೈಂಟ್ಸ್ನ ಹ್ಯಾಂಡಲ್ ಮಾಡ್ತಿದ್ದೀರೋ ಅವ್ರಿಗೆ ಅಪ್ಲಿಕೇಬಲ್ ಆಗುತ್ತೆ. ಜೆನ್ಯೂನಾಗಿ ಕೆಲಸ ಮಾಡಿಸ್ಕೊತಾರೆ, ಕೆಲಸ ಮಾಡಿಸ್ಕೊಂಡ್ಮೇಲೆ ಒಂದು ಕಾಲ್ ನಿಮ್ದು ಎತ್ತಲ್ಲ, ಪೇಮೆಂಟ್ ಕೊಡಬೇಕು ಅಂದಾಗ ನಿಮ್ಮ ಫಾಲ್ಟಾ ಆಗುತ್ತೆ. ಕೆಲವೊಂದು ಸತಿ ನೀವು ಪೇಮೆಂಟ್ ತೊಗೊಂಡು ಕೆಲಸ ಮಾಡ್ಕೊಳ್ಳೋಣ ಅಂತ ಇದು ಮಾಡ್ತೀರಾ. ಸೊ ನಿಮ್ಮಲ್ಲಿ ಹೇಗೆ ನಂಬಿಕೆ ಇಡ್ತಾರೆ? ಈಗ ಒಂದು CA ಹೊರಗಡೆ ಬಂದ ತಕ್ಷಣ ಜಗತ್ತಿಗಂತೂ ಗೊತ್ತಿರಲ್ಲ ಇವ್ರು CA ಆಗಿದ್ದಾರೆ ಅಂತ ಹೇಳಿಬಿಟ್ಟು ಹೆಂಗೆ ಬರ್ತಾರೆ ಕ್ಲೈಂಟ್ಸು? ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರಿ. ಅದಾದಮೇಲೆ ನೀವು ಒಬ್ಬರಿಗೆ ಒಂದು ಜೆನ್ಯೂನಾಗಿ ವರ್ಕ್ ಮಾಡಿಕೊಡ್ತಿದ್ದೀರಾ ಅಂದರೆ ಅವರಿಂದ 4 ಜನಕ್ಕೆ ಹೇಳ್ತಾರೆ, ಇವರು ಮಾಡಿಕೊಡ್ತಾರೆ, ಮಾಡಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು. ಆ ಥರ ವರ್ಕ್ನ ನೀವು ಮಾಡಿಕೊಡಿ. ಕೆಲವೊಂದು ಸತಿ 1 ರೂಪಾಯಿನೂ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಬ್ರು ಕ್ಲೈಂಟ್ ಸೀರಿಯಸ್ ಆಗಿ ಹೇಳ್ತೀನಿ, ಮೇಡಮ್ 200 ರೂಪಾಯಿಗೆ ಮಾಡಿಕೊಡ್ತಾರೆ, 300 ರೂಪಾಯಿಗೆ ಮಾಡಿಕೊಡ್ತಾರೆ. ನಾನು ಹೇಳ್ತೀನಿ ಪರವಾಗಿಲ್ಲ ಸರ್, ಅವ್ರ ಹತ್ರನೇ ಮಾಡಿಸ್ಕೊಳ್ಳಿ. ಮಾಲಲ್ಲಿ ತಗೊಳ್ಳೋ ಐಟಮ್ಮು ರೋಡಲ್ಲಿ ಸಿಗೋ ಐಟಮಿಗೂ ಎರಡು ಸೇಮೇ. ಏನು ವ್ಯತ್ಯಾಸ ಇರುತ್ತೆ? ಕ್ವಾಲಿಟಿ ಕ್ವಾಂಟಿಟಿ ಎರಡು ಸೇಮೇ ಇದ್ರೂ ಕೆಲವೊಂದು ಸತಿ ಡೆಲಿವರ್ ಮಾಡೋ ರೀತಿ ಬೇರೆ ಥರ ಇರುತ್ತೆ. ನಿಮ್ಮ ಸ್ಟ್ಯಾಂಡರ್ಡ್ಸ್ನ ನೀವು ಸೆಟ್ ಮಾಡ್ಕೊಳ್ಳಿ. ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿಬಿಟ್ಟು ನಿಮ್ಮ ಪ್ರೈಸಸ್ನ ಯಾವತ್ತೂ ಕಮ್ಮಿ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ದೇನು ಸ್ಟ್ಯಾಂಡರ್ಡ್ ಇದೆ, ನಿಮ್ದೇನು ಪ್ರೈಸ್ ಇದೆ ನೀವು ಇಟ್ಕೊಳ್ಳಿ. ಬಿಕಾಸ್ ನೀವು ಅದಕ್ಕೆ ಅಷ್ಟು ವರ್ಕ್ ಮಾಡ್ತಿದ್ದೀರಾ, ಅದು ಅವ್ರಿಗೆ ಗೊತ್ತಿರಲ್ಲ. ಕ್ಲೈಂಟ್ಸಿಗೆ ಹೇಳಿ ಅರ್ಥ ಮಾಡಿಸಿ, ಇಷ್ಟಿರುತ್ತೆ ಸರ್, ಇಷ್ಟು ಹಿಂಗಿರುತ್ತೆ ಅಂತ ಹೇಳ್ಬಿಟ್ಟು. ಕೆಲವ್ರು ಕೇಳಲ್ಲ, ಕೆಲವ್ರು ಕೇಳ್ತಾರೆ. ತುಂಬ ಥರ ಮಿಕ್ಸ್ ಕ್ಲೈಂಟ್ಸ್ ನಿಮಗೆ ಸಿಗ್ತಾರೆ. ನೀವು ಇದನ್ನೆಲ್ಲ ಆರ್ಟಿಕಲ್ಶಿಪ್ಪಲ್ಲಿ ಇರುವಾಗನೇ ನೀವು ಇದನ್ನು ಮಾಡ್ಕೊಂಡು ಬಂದರೆ ನೀವು ಅಟ್ಲೀಸ್ಟ್ ಆರ್ಟಿಕಲ್ಶಿಪ್ ಮುಗಿಯುವಾಗ ನಿಮ್ಮ ಹತ್ರ ಒಂದಿಷ್ಟು ಕ್ಲೈಂಟ್ಸ್ ಅಂತ ಇರ್ತಾರೆ. ಒಂದು CA ಮಾಡಿದವರು ಒಂದು ಎಜುಕೇಷನ್ ಫೀಲ್ಡಿಗೆ ಹೋಗ್ಬೋದು, ಇಲ್ವಾ CA ಫರ್ಮ್ಸ್ನ ಈ ಥರ ಇಟ್ಕೊಬೋದು, ಇಲ್ಲಾಂದರೆ ಯಾವ್ದಾದ್ರು ಕಂಪ್ನಿಗೆ ಆಡಿಟರಾಗಿ ವರ್ಕ್ ಮಾಡ್ಬೋದು. ಸೊ ಯಾರೆಲ್ಲ CA ಮಾಡಬೇಕು ಅಂದ್ಕೊಂಡಿದ್ದೀರೋ, ಮಾಡ್ತಾ ಇದ್ದೀರೋ, ನಾನು ಹೇಳೋ ಮಾತು ನಿಮಗೆಲ್ಲ ರಿಲೆವೆಂಟ್ ಆದರೆ, ಇವನ್ ನೀವು ಆರ್ಟಿಕಲ್ಶಿಪ್ಪಲ್ಲಿ ಇರ್ತೀರ, ಆರ್ಟಿಕಲ್ಶಿಪ್ಪಲ್ಲಿ ಇರ್ಬೇಕಾದ್ರೆ ಎಕ್ಸಾಮ್ಸ್ ತಗೊಳ್ಳೋದಕ್ಕೂ ಎಷ್ಟು ಕಷ್ಟಪಟ್ಟಿರ್ತೀರ, ಓದೋದಕ್ಕೂ ಎಷ್ಟು ಕಷ್ಟಪಡ್ತಿರ್ತೀರ, ಟೈಮ್ ಸಿಗ್ತಿರಲ್ಲ. ಆದ್ರೂ ಏನೋ ಒಂದು ಹೋಪ್ ಇಟ್ಕೊಂಡು ಎಕ್ಸಾಮ್ಸ್ನ ಬರೀತಾ ಇರ್ತೀರ. ಆ ಹೋಪ್ ಇದು ಪ್ಲೀಸ್ ಮಾಕ್ ಟೆಸ್ಟ್ ಪೇಪರ್ಸ್, MTP ಪೇಪರ್ಸ್, RTP ಪೇಪರ್ಸ್ ದಯವಿಟ್ಟು ಅಟೆಂಡ್ ಮಾಡ್ಕೊಳ್ಳಿ. MCQsನ ಅಟೆಂಡ್ ಮಾಡ್ಕೊಳ್ಳಿ. ಡಿಗ್ರಿಯಲ್ಲಿ ಏನು ಎಕ್ಸಾಮ್ಸ್ ಬರ್ತಿರಲ್ಲ ಅದೇ ಡಿಫ್ರೆಂಟ್ ಇರುತ್ತೆ, ಇಲ್ಲೇ ಡಿಫ್ರೆಂಟ್ ಇರುತ್ತೆ. ಅಲ್ಲಿ 16 ಮಾರ್ಕ್ 24 ಮಾರ್ಕ್ಸ್ ಆ ಥರ ಇರುತ್ತೆ. 30 ಮಿನಿಟ್ಸ್ ಟೈಮ್ ಇರುತ್ತೆ, ಇಲ್ಲಿ ನಿಮಗೆ ಅಷ್ಟು ಟೈಮ್ ಇರಲ್ಲ. ತುಂಬ ಹ್ಯಾಂಡ್ಸ್ ಪ್ರಾಕ್ಟೀಸ್ ಬೇಕಾಗತ್ತೆ ಇಲ್ಲಿ. ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ. ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ಸ್ ಯು. ಏನಾದ್ರು ಬೇಜಾರಾಗಿದ್ದರೆ ನಾನು ಹೇಳೋ ಮಾತುಗಳಿಂದ ದಯವಿಟ್ಟು ಮನಸ್ಸಿಗೆ ಹಾಕ್ಕೊಬೇಡಿ. ಬಟ್ ದಿಸ್ ಈಸ್ ದ ರಿಯಾಲಿಟಿ. Please do subscribe to my channel if you like my video. Thank you for watching.